ಫ್ರೆಂಡ್ಸ್, ನಿಮಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಸಿಗುವ ಮಟನ್ ಮಂದಿ ಅದೇ ಟೇಸ್ಟ್ ಬೇಕಿದ್ರೆ ನೀವು ಸರಿಯಾದ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ. ಈ ಮಟನ್ ಮಂದಿಯನ್ನು ನೀವು ಓವನ್ ಇಲ್ಲದೆ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡಬಹುದು. ಸೊ ಈ ರೆಸಿಪಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ. ಇನ್ನು ಯಾರಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡುತ್ತಿದ್ದರೆ ನನ್ನ ರಿಕ್ವೆಸ್ಟ್ ಏನೆಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಲು ಮರಿಬೇಡಿ. ಬನ್ನಿ, ಮೊದಲಿಗೆ ನಾವು ಮಟನ್ ಮಂದಿ ಮಸಾಲವನ್ನು ಹೇಗೆ ಮಾಡುವುದಂತ ನೋಡುವ. ನೋಡಿ, ನಮಗೆ ಇಷ್ಟು ಸಾಮಗ್ರಿಗಳು ಮಟನ್ ಮಂದಿ ಮಸಾಲಕ್ಕೆ ಬೇಕು. ಇದರಲ್ಲಿ 2.5 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಚಮಚದಷ್ಟು ಕರಿಮೆಣಸು, ಆಮೇಲೆ 17ರಿಂದ 19 ಏಲಕ್ಕಿ, 13ರಿಂದ 15 ಲವಂಗ, ಆಮೇಲೆ 3ರಿಂದ 4 ದಾಲ್ಚಿನಿಯ ಕಡ್ಡಿ, 4 ಬೇ ಲೀಫ್, ಮತ್ತೆ 1 ಡ್ರೈ ಲೆಮನ್, ನಂತರ ಜಾಯಿಕಾಯಿಯ 1 ಸಣ್ಣ ತುಂಡು, ಆಮೇಲೆ 2 ಪೀಸ್ ಮೇಸ್ ಅಂದರೆ ಜಾವಿತ್ರಿ ಅಂತ ಹೇಳ್ತಾರಲ್ಲ ಅದು. ಇಷ್ಟು ಮಸಾಲೆಗಳನ್ನು ಮೊದಲಿಗೆ ನಾವು 2ರಿಂದ 3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಂತರ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಆ್ಯಡ್ ಮಾಡಲಿಕ್ಕುಂಟು. ನಿಮಗೆ ಬೇಕಿದ್ದರೆ ಒಟ್ಟಿಗೆ ಇದನ್ನು ಆ್ಯಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಬಹುದು. ಇಲ್ಲಾಂದರೆ ಇದನ್ನು ಫಸ್ಟ್ ಪೌಡರ್ ಮಾಡಿಕೊಂಡು ನಂತರ ಇದನ್ನೆಲ್ಲ ಆ್ಯಡ್ ಮಾಡಬಹುದು. ಇದಕ್ಕೆ ನಾನು ಅರ್ಧ ಚಮಚದಷ್ಟು ಕೇಸರಿ, ಮತ್ತು 3/4 ಚಮಚದಷ್ಟು ಉಪ್ಪು, ಆಮೇಲೆ ಅರ್ಧ ಚಮಚದಷ್ಟು ಹಳದಿ ಹುಡಿ, ಆಮೇಲೆ 1 ಚಮಚದಷ್ಟು ಮೆಣಸಿನ ಹುಡಿ, ನಿಮಗೆ ಖಾರ ಹೆಚ್ಚು ಕಮ್ಮಿ ಮಾಡಬಹುದು. ಈ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ಮಟನ್ ಮಂದಿ ಮಸಾಲ ರೆಡಿಯಾಗಿದೆ. ಈ ಥರ ನೀವು ಮಟನ್ ಮಂದಿ ಮಸಾಲವನ್ನು ಮನೆಯಲ್ಲೇ ಮಾಡಬಹುದು. ಇದು ಮಾರ್ಕೆಟ್ಗಿಂತನೂ ತುಂಬಾ ಚೆನ್ನಾಗಿದೆ. ಆಮೇಲೆ ನೋಡಿ, ನಾನು 2 kg ಮಟನನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ. ನೋಡಿ, ಈ ಮಟನಿಗೆ ನಾನು 2.5ರಿಂದ 3 ಟೇಬಲ್ ಸ್ಪೂನಷ್ಟು ಮಟನ್ ಮಂದಿ ಮಸಾಲವನ್ನು ಸೇರಿಸ್ಕೊಳ್ತಿದ್ದೇನೆ. ಆಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಆಲಿವ್ ಆಯಿಲನ್ನು ಸೇರಿಸ್ಕೊಳ್ತಿದ್ದೇನೆ. ಆಲಿವ್ ಆಯಿಲ್ ಇಲ್ಲ ಅಂದರೆ ನಾರ್ಮಲ್ ಆಯಿಲ್ ಸಹ ಯೂಸ್ ಮಾಡಬಹುದು. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಟನ್ಗೆ ಅಪ್ಲೈ ಮಾಡಿಕೊಳ್ಳುವ. ಆಮೇಲೆ ಇದಕ್ಕೆ ನಾನು ಒಂದು ಅರ್ಧ ಲೆಮನನ್ನು ಸ್ಕ್ವೀಸ್ ಮಾಡಿಕೊಂಡು ಅದರ ರಸವನ್ನು ಹಾಕ್ಕೊಳ್ತಿದ್ದೇನೆ. ಯಾಕಂದರೆ ಸ್ವಲ್ಪ ಹುಳಿ ಕಮ್ಮಿ ಇತ್ತು, ಅಂದರೆ ನಾವು ಡ್ರೈ ಲೆಮನ್ ಹಾಕ್ತೇವಲ್ಲ ಅದರಲ್ಲಿ ಸ್ವಲ್ಪ ಹುಳಿ ಇರ್ತದೆ. ಆದರೆ ಸ್ವಲ್ಪ ಹುಳಿ ಕಮ್ಮಿ ಇದ್ದದಕ್ಕೆ ಅರ್ಧ ಲಿಂಬೆ ರಸವನ್ನು ನಾನು ಹಿಂಡಿ ಹಾಕ್ಕೊಂಡಿದ್ದೇನೆ. ಇನ್ನು ಲಿಂಬೆಯ ಬೀಜ ಬಿದ್ದರೆ ಅದನ್ನು ತೆಗೆಯಿರಿ. ಆಮೇಲೆ ಇದನ್ನು ಸಹ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ರಾತ್ರಿ ಇಡೀ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ 2ರಿಂದ ಕಡಿಮೆ ಅಂದರೆ 2ರಿಂದ 4 ಗಂಟೆ ಆದರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಆಗ ಈ ಮಟನಿಗೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿತದೆ. ಆಮೇಲೆ ನಾನು ಇದನ್ನು ಒಂದು ಕುಕ್ಕರಲ್ಲಿ ಬೇಯಿಸ್ತಿದ್ದೇನೆ. ಕುಕ್ಕರ್ ಯಾಕಂದರೆ ಇದು ಬೇಯಲಿಕ್ಕೆ ತುಂಬ ಟೈಮ್ ಹಿಡಿತದಲ್ಲ, ಅದಕ್ಕೆ ನಾನು ಇದನ್ನು ಕುಕ್ಕರಲ್ಲಿ ಒಂದು 7ರಿಂದ 8 ಸಿಟಿ ಬರುವ ತನಕ ಇದನ್ನು ನಾನು ಬೇಯಿಸ್ತೇನೆ. ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಮಟನನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಇದಕ್ಕೆ 12 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ನೀವೆಣಿಸಬಹುದು ಇದು ಯಾವ ಕಲರಿನ ನೀರಂತ. ಇದು ನಮ್ಮ ಪಾತ್ರೆಯಲ್ಲಿ ಮಸಾಲೆ ಉಳಿದಿತ್ತಲ್ಲ, ಅದೇ ಪಾತ್ರೆಗೆ ನಾನು ಅಳತೆ ಮಾಡಿಕೊಂಡು 12 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳಿ. ನಾನೊಂದು 7ರಿಂದ 8 ಸಿಟಿ ಬರೋ ತನಕ ಇದನ್ನು ಬೇಯಿಸ್ಕೊಳ್ತೇನೆ. ಕೆಲವು ಮಟನ್ ಬೇಗ ಕುಕ್ ಆಗ್ತದೆ, ಇನ್ನು ಕೆಲವು ಮಟನ್ ಬೇಗ ಬೇಯುವುದಿಲ್ಲ. ನೀವು ನೋಡ್ಕೊಂಡು ಬೇಯಿಸಿ. ನಾನೊಂದು 7 ಸಿಟಿ ಆದಮೇಲೆ ಮಟನ್ ಬೆಂದಿದೆ ಇಲ್ವ ಅಂತ ಲಿಡ್ ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ತಿದ್ದೇನೆ. ನಮ್ಮ ಮಟನ್ ಚೆನ್ನಾಗಿ ಕುಕ್ ಆಗಿದೆ. ಇನ್ನು ನಾನು ಈ ಮಟನ್ ಪೀಸ್ಗಳನ್ನೆಲ್ಲ ಒಂದು ಬೌಲ್ಗೆ ತೆಗೆದುಕೊಳ್ತೇನೆ. ಮಂದಿ ಮಾಡುವಾಗ ಮೀಟ್ ಚೆನ್ನಾಗಿ ಕುಕ್ ಆಗಿರಬೇಕು. ನೋಡಿ, ನಾನು ಎಲ್ಲ ಮಟನ್ ಪೀಸ್ಗಳನ್ನು ಒಂದು ಬೌಲಲ್ಲಿ ತೆಗೆದಿಟ್ಟಿದ್ದೇನೆ. ಆಮೇಲೆ ಈ ಮಟನ್ ಸ್ಟಾಕನ್ನು ಏನು ಮಾಡೋದಂತ ನಾನು ಹೇಳ್ತೇನೆ. ಇನ್ನು ಒಂದು ಪಾತ್ರೆಯಲ್ಲಿ ನಾನು ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಹಾಕ್ಕೊಂಡು 2 ಬೇ ಲೀಫ್ ಮತ್ತು 2 ಸ್ಟಾರ್ ಎನೈಸನ್ನು ಹಾಕ್ಕೊಂಡಿದ್ದೇನೆ. ಇನ್ನು ಇದಕ್ಕೆ 2ರಿಂದ 3 ಸಣ್ಣಗೆ ಕಟ್ ಮಾಡಿಕೊಂಡ ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಈ ನೀರುಳ್ಳಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ನೀರುಳ್ಳಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಮಟನ್ ಮಂದಿ ಮಸಾಲವನ್ನು ಹಾಕ್ಕೊಂಡು ಪುನಃ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೇನೆ. ನಾನು ಈ ಮಟನ್ ಮಂದಿ ಮಾಡಲಿಕ್ಕೆ ಟೋಟಲ್ ಆಗಿ 7 ಕಪ್ ಬಾಸ್ಮತಿ ರೈಸನ್ನು ಯೂಸ್ ಮಾಡ್ತಿದ್ದೇನೆ. 1 ಕಪ್ ರೈಸಿಗೆ 1.5 ಕಪ್ಪಷ್ಟು ನೀರನ್ನು ತೆಗೆದುಕೊಳ್ಬೇಕು. ಇಲ್ಲಿ ನಾವು ಮಟನ್ ಸ್ಟಾಕ್ ಯೂಸ್ ಮಾಡೋದ್ರಿಂದ 7 ಕಪ್ ರೈಸಿಗೆ 10.5 ಕಪ್ ಮಟನ್ ಸ್ಟಾಕನ್ನು ನಾನು ಹಾಕ್ಕೊಂಡಿದ್ದೇನೆ. ಇನ್ನು ಮಟನ್ ಸ್ಟಾಕ್ ಸ್ವಲ್ಪ ಕಮ್ಮಿ ಇದ್ದರೆ ನೀವು ನೀರನ್ನು ಸೇರಿಸ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ 7ರಿಂದ 8 ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ 1 ಡ್ರೈ ಲೆಮನ್ ಮತ್ತು ಸ್ವಲ್ಪ ಉಪ್ಪು.
ಉಪ್ಪು ಕಮ್ಮಿ ಇದ್ದರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು 7 ಕಪ್ ಬಾಸ್ಮತಿ ರೈಸನ್ನು ಮೊದಲು ವಾಶ್ ಮಾಡಿಕೊಂಡು ನಂತರ ಅರ್ಧ ಗಂಟೆ ತನಕ ನೆನೆಸಿಟ್ಟಿದ್ದೆ. ನೋಡಿ, ಮಟನ್ ಸ್ಟಾಕ್ ಕುದೀತಾ ಉಂಟು. ಈಗ ನಾವು ಈ ರೈಸನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ರೈಸ್ ಕಟ್ಟಾಗದಂತೆ ಸ್ವಲ್ಪ ಜೆಂಟಲ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 4 ರಿಂದ 5 ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕು. ಆಮೇಲೆ 5 ನಿಮಿಷ ಬಿಟ್ಟು ಲಿಡ್ಡನ್ನು ಓಪನ್ ಮಾಡಿ ನೋಡುವಾಗ ನೋಡಿ, ರೈಸಲ್ಲಿ ಹೋಲ್ ಥರ ಬಂದಿದೆ. ಈ ರೈಸ್ ಈ ಸ್ಟೇಜ್ಗೆ ಬಂದ ಮೇಲೆ ನಾವು ಈ ಲಿಡ್ಡನ್ನು ಪುನಃ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು 10 ರಿಂದ 12 ನಿಮಿಷ ಪುನಃ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡುವ. ಇನ್ನು ನಮ್ಮ ಮಂದಿ ರೈಸ್ ಕುಕ್ ಆಗುವಷ್ಟರಲ್ಲಿ ನಾವು ಈ ಮಟನ್ ಪೀಸ್ಗಳನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆಯುವ. ಅದಕ್ಕೆ ನಾನು 3 ರಿಂದ 4 ಚಮಚದಷ್ಟು ಮಟನ್ ಮಂದಿ ಮಸಾಲ, ಆಮೇಲೆ 1 ಚಮಚದಷ್ಟು ಲೆಮನ್ ಜ್ಯೂಸು, ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಆಲಿವ್ ಆಯಿಲನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತವದಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ನಾನು ಫ್ರೈ ಮಾಡ್ಕೊಂಡು ತೆಗಿತೇನೆ. ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡಾಗಿದೆ. ಅಷ್ಟು ಹೊತ್ತಿಗೆ ನಮ್ಮ ರೈಸ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಒಂದ್ಸಲ ನಾವು ಇದನ್ನು ಚೆಕ್ ಮಾಡಿಕೊಳ್ಳುವ. ಈ ಮಟನ್ ಮಂದಿಯ ಅರೋಮ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಸಖತ್ತಾಗಿದೆ. ನಿಮ್ಮೊಂದಿಗೆ ನಿಮ್ಮ ನೇಬರ್ಸ್ ಕೂಡ ಖಂಡಿತ ಕೇಳಬಹುದು. ಇನ್ನು ಈ ರೈಸನ್ನು ಒಂದ್ಸಲ ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಪರ್ಫೆಕ್ಟಾಗಿ ಕುಕ್ ಆಗಿದೆ, ಒಂದಕ್ಕೊಂದು ಅಂಟಿಕೊಳ್ಳಿಲ್ಲ. ಆಮೇಲೆ ನೋಡಿ, ನಾನು ಎಲ್ಲ ಮಟನ್ ಪೀಸ್ಗಳನ್ನು ಈ ರೈಸ್ ಮೇಲೆ ಇಟ್ಕೊಂಡಿದ್ದೇನೆ. ಇನ್ನು ಈ ರೈಸ್ಗೆ ಒಳ್ಳೆ ಸ್ಮೋಕಿ ಫ್ಲೇವರ್ ಕೊಡುವ ಅದಕ್ಕೋಸ್ಕರ ನಾನು ಒಂದು ಸಣ್ಣ ಬೌಲ್ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಒಂದು ಸಣ್ಣ ಪೀಸ್ ಚಾರ್ಕೋಲನ್ನಿಟ್ಟು ಸ್ವಲ್ಪ ಎಣ್ಣೆ ಅಥವಾ ಗೀ ಇದನ್ನು ಸ್ವಲ್ಪ ಹಾಕ್ಕೊಂಡು ತಕ್ಷಣ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಬೇಕು. ಒಂದು 10 ನಿಮಿಷ ಬಿಟ್ಟು ನಾನು ಲಿಡ್ಡನ್ನು ಓಪನ್ ಮಾಡ್ಕೊಳ್ತಿದ್ದೇನೆ. ನಮ್ಮ ಮಟನ್ ಮಂದಿಗೆ ಒಳ್ಳೆ ಸ್ಮೋಕಿ ಫ್ಲೇವರ್ ಬಂದಿದೆ. ಇನ್ನು ಈ ಮಟನ್ ಮಂದಿಯನ್ನು ಡಿಶ್ ಔಟ್ ಮಾಡುವ. ಫ್ರೆಂಡ್ಸ್, ಒಂದ್ಸಲ ನೀವು ಈ ಮಟನ್ ಮಂದಿಯನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನೀವು ಈ ಮಟನ್ ಮಂದಿ ಮಸಾಲವನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಆಗ ಮಟನ್ ಮಂದಿಯನ್ನು ಮಾಡಬಹುದು. ಮಂದಿ ಮಸಾಲ ರೆಡಿ ಇದ್ದರೆ ನಿಮಗೆ ಮಂದಿಯನ್ನು ಒಂದು ಗಳಿಗೆಯಲ್ಲಿ ಮಾಡಬಹುದು. ಫ್ರೆಂಡ್ಸ್, ನಿಮಗೆ ಈ ಮಟನ್ ಮಂದಿ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.